ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಾಮ ಮಂದಿರದ ಹುಂಡಿ ಕದ್ದಿದ್ರಲ್ಲ, ಆ ಕದ್ದ ಆರೋಪದ ಮೇಲೆ 8 ಜನರನ್ನ ಬಂಧನ ಮಾಡಿದ್ರಲ್ಲ, ಆ 8 ಜನರಿಂದ ಒಂದಷ್ಟು ಹಣವನ್ನ ವಸೂಲಿ ಮಾಡಿದ್ರು. ಪೊಲೀಸರು ವಸೂಲಿ ಮಾಡಿದ್ರು. ಆವಾಗ ಒಂದು ಲೆಕ್ಕವನ್ನು ತೋರಿಸಿದ್ರು. ಆ ಲೆಕ್ಕಕ್ಕೆ ಅನುಗುಣವಾಗಿ ಅಷ್ಟು ದುಡ್ಡು ಜಮೆ ಆಗಬೇಕಲ್ವಾ ಸರ್ಕಾರಕ್ಕೆ? ನೋ. ಅದರಲ್ಲಿ 1.33 ಲಕ್ಷ ರೂಪಾಯಿ, 1,33,000 ರೂಪಾಯಿ ಲೆಕ್ಕ ಟ್ಯಾಲಿ ಆಗ್ತಿಲ್ಲ. ಅಷ್ಟು ಹಣ ಮಿಸ್ ಆಗಿದೆ. ಅಂದ್ರೆ ಕಳ್ಳರಿಂದ ವಸೂಲಿ ಮಾಡಿದ ದುಡ್ಡು ಕಳ್ಳತನ ಆಗೋಗಿದೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಏನಿದು ಪ್ರಕರಣ? ಹೇಗೆ ಮಿಸ್ ಆಯಿತು? ಎಷ್ಟು ಹಣ ಎಕ್ಸಾಕ್ಟ್ ಆಗಿ? ಅದನ್ನ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮತ್ತು ಈಗ SIT ತನಿಖೆ ಎಲ್ಲಿಯವರೆಗೆ ಬಂದಿದೆ ರಾಮ ಮಂದಿರದ ಹುಂಡಿ ಹಣ ಕಳವು ಪ್ರಕರಣದಲ್ಲಿ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ರಾಮ ಮಂದಿರ, ಅಯೋಧ್ಯೆಯ ರಾಮ ಮಂದಿರದ ಹುಂಡಿಯಲ್ಲಿನ ಕಾಸು ಎಣಿಸುವಾಗ ಜೇಬಿಗೆ ಇಳಿಸ್ಕೊಂಡು ಕೋಟಿ ಕೋಟಿ ನುಂಗುದರು. ಯಾರು ನುಂಗಿದ್ರು ಅನ್ನೋದು ಉತ್ತರ ಸಿಗಬೇಕು ಅಂದ್ರೆ ನಿಮಗೆ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು. ಅದಾಗುವ ಯಾವ ಲಕ್ಷಣಗಳು ಇಲ್ಲ. ಯಾಕೆಂದ್ರೆ ದೊಡ್ಡ ದೊಡ್ಡ ಕುಳಗಳನ್ನೆಲ್ಲ ಬಿಟ್ಟಿದ್ದಾಯ್ತು. ರಾಜೀನಾಮೆ ಕೊಟ್ಟು ಸೈಲೆಂಟ್ ಆಗಿ ಹೋಗ್ಬಿಡಿ ಅನ್ನೋ ರೀತಿಯಲ್ಲಿ. ಚಂಪತ್ ರಾಯ್ನಂತಹ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಎಲ್ಲವೂ ಆಗಿದ್ದ ಆ ವ್ಯಕ್ತಿ. ಆತನ ಕಂಟ್ರೋಲ್ ಅಲ್ಲೇ ಇಡೀ ದೇವಸ್ಥಾನ ಇದ್ದಿದ್ದು. ಹುಂಡಿ ಕಾಸಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ಆತನದ್ದೇ ಕಂಟ್ರೋಲ್ ಇತ್ತು. ಬಟ್ ಆತನ ಮೇಲೆ ಯಾವ ಆಪಾದನೆ ಇಲ್ಲ, ಅರೆಸ್ಟ್ ಇಲ್ಲ, FIR ಇಲ್ಲ. ರಾಜೀನಾಮೆ ಕೊಟ್ಟು ನೆಮ್ಮದಿಯಾಗಿ ಹೋಗ್ಬಿಟ್ಟಿದ್ದಾನೆ. ಸೊ ಹಾಗಿರಬೇಕಾದ್ರೆ ಈ ತನಿಖೆಯಲ್ಲಿ ಎಷ್ಟು ನಿಷ್ಪಕ್ಷಪಾತವಾದಂತಹ ಮನಸ್ಥಿತಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅದು ಬಿಡಿ. ಸೊ ಈ ಬಂಧಿತರಿದ್ರಲ್ಲ, ಚಿಕ್ಕ ಚಿಕ್ಕ ಮೀನುಗಳು, ಅಲ್ಲಿ ಎಣಿಕೆ ಕಾರ್ಯದಲ್ಲಿ ಆ ಸಂದರ್ಭದಲ್ಲಿ ಕದ್ದು ಮುಚ್ಚಿ ಜೇಬಿಗೆ ಇಳಿಸ್ಕೊಂಡಿದ್ದು, 35-36 ದಿನಗಳ ವಿಡಿಯೋದಲ್ಲೇನೆ 70ಕ್ಕಿಂತ ಹೆಚ್ಚು ಬಾರಿ ಕದ್ದಿರೋದು ಆ CCTVಯಲ್ಲಿ ಸೆರೆಯಾಗಿದೆ. ಸೊ ಅಂತಹ ಸಣ್ಣ ಪುಟ್ಟ ಈ ಮೀನುಗಳು, ತಿಮಿಂಗಲಗಳು ಬಿಟ್ಟಾಯ್ತು. ನಾನು ಹೇಳದ್ನಲ್ಲ, ತಿಮಿಂಗಲಗಳನ್ನ ಬಿಟ್ಟು ಬಿಟ್ಟಿದ್ದಾರೆ. ಆ ರೀತಿಯಾದಂತಹ 8 ಜನರ ಮೇಲೆ FIR ಮಾಡಿ ಅವರನ್ನು ಬಂಧಿಸಿದ್ದಾರೆ. ಅವರನ್ನು ಬಂಧಿಸಿದ ಸಂದರ್ಭದಲ್ಲಿ ಅವರಿಂದ ಒಂದಷ್ಟು ಹಣವನ್ನ ವಸೂಲಿ ಮಾಡಲಾಯಿತು. ಇವರು ಕದ್ದಿರೋ ಹಣ ಇದು ಅಂತ ಹೇಳಿ ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರೋದು, ಮನೆಯಲ್ಲಿಟ್ಟಿರೋದು, ಸಂಬಂಧಿಗಳು ಕೊಟ್ಟಿರೋದು, ಪ್ರೇಯಸಿಗೆ ಕೊಟ್ಟಿರೋದು, ಹೀಗೆ ನಾನಾ ರೀತಿಯಲ್ಲಿ ಇದ್ದಂತಹ ಹಣವನ್ನ ತಗೊಂಡು ಬಂದ್ರು ಪೊಲೀಸರು. ತಗೊಂಡು ಬರ್ಬೇಕಾದ್ರೆ ಒಂದು ಲೆಕ್ಕವನ್ನ ಕೊಟ್ರು. ಎಷ್ಟು ಲೆಕ್ಕ ಕೊಟ್ರು? 81,19,000 ರಿಕವರ್ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಅದಕ್ಕೆ ಇಂಡಿವಿಜುವಲ್ ಆಗಿಯೂ ಸಹ ಲೆಕ್ಕ ಕೊಟ್ರು. ಯಾವ್ಯಾವ ವ್ಯಕ್ತಿಯಿಂದ ಎಷ್ಟೆಷ್ಟು ಹಣ ಪಡ್ಕೊಂಡ್ವಿ ಅಂತ. ಅದರಲ್ಲಿ ಮುಖ್ಯವಾಗಿ ಬರುವಂತಹ ಹೆಸರುಗಳು ಅಂದ್ರೆ, ಅವಿನಾಶ್ ಶುಕ್ಲಾ ಅನ್ನುವವನ ಬಳಿ 20,39,220 ತಗೊಂಡ್ವಿ, ವಸೂಲಿ ಮಾಡಿದ್ವಿ. ಅವನ ಹತ್ರ ಇತ್ತು, ಅದು ಕದ್ದ ಹಣ, ರಾಮ ಮಂದಿರದ ಹುಂಡಿ ಕಾಸದು ಅಂತ ಹೇಳಿ ಅವನ ಹತ್ರ 20,39,220 ರೂಪಾಯಿ. ಇನ್ನು ಅನುಕಲ್ಪ ಮಿಶ್ರಾ ಅನ್ನುವವನ ಬಳಿಯಿಂದ 16,83,040 ವಸೂಲಿ ಮಾಡ್ಕೊಂಡಿದ್ರು. ಅದೇ ರೀತಿ ಲವ್ ಕುಶ್ ಮಿಶ್ರಾ 14,23,000 ಅವನ ಹತ್ರ ಇಂದ ತಗೊಂಡ್ರು. ರಮಾಕಾಂತ್ ಮಿಶ್ರಾ 8,52,170 ಕರುಣೇಶ್ ಪಾಂಡೆ 18,07,063. ಇನ್ನು ಮಿಕ್ಕವ್ರ ಹತ್ರ ಸಹ ಸಣ್ಣ ಪುಟ್ಟ ಅಮೌಂಟ್ಗಳನ್ನ ಪಡ್ಕೊಂಡು ಒಂದು ಟೋಟಲ್ ಅನ್ನ ಕೊಟ್ರು ಪೊಲೀಸರು. ಮಧ್ಯಮಕ್ಕೂ ಕೊಟ್ರು, ಸರ್ಕಾರಕ್ಕೂ ಕೊಟ್ರು. 81,19,000 ನಾವು ರಿಕವರ್ ಮಾಡ್ಕೊಂಡಿದ್ದೀವಿ ಅವ್ರ ಹತ್ರ ಇಂದ ಅಂತ. ಸೊ 81,19,000 ಅವರಿಂದ ವಸೂಲಿ ಮಾಡಿದ್ರೆ ಅಷ್ಟೇ ಹಣವನ್ನ ಅಲ್ಲಿ ಕಟ್ಟಬೇಕಲ್ವಾ? ಸರ್ಕಾರಕ್ಕೂ ಟ್ರಸ್ಟ್ಗೆ ಕಟ್ಟಬೇಕು, ಬ್ಯಾಂಕ್ ಕಟ್ಟಬೇಕಲ್ವಾ ಪೊಲೀಸರು? ಎಷ್ಟು ಕಟ್ಟಿದ್ದಾರೆ ಅಂದ್ರೆ 79,85,492 ಕಟ್ಟಿದ್ದಾರೆ. ಹಾಗಾದ್ರೆ ಎಷ್ಟು ಕೋತ ಆಯಿತು? ಎಷ್ಟು ಮಿಸ್ ಆಗಿದೆ? ಈಗ 1,33,507 ಲೆಕ್ಕ ಟ್ಯಾಲಿ ಆಗ್ತಾ ಇಲ್ಲ. ಅವರು ವಸೂಲಿ ಮಾಡಿದ್ದಕ್ಕೂ ಅದನ್ನು ತಗೊಂಡೋಗಿ ಕಟ್ಟಬೇಕಾದ ಜಾಗದಲ್ಲಿ ಕಟ್ಟಿದ್ದಕ್ಕೂ ಪೊಲೀಸರು 1,33,507 ಲೆಕ್ಕ ಸಿಗ್ತಾ ಇಲ್ಲ.
ಹಾಗಾದ್ರೆ ಏನಾಯ್ತು? ಕದ್ದವರಿಂದ ವಸೂಲಿ ಮಾಡಿದ ಹಣ ಕಳವಾಯ್ತಾ? ಕದ್ದವರಿಂದ ವಸೂಲಿ ಮಾಡಿದ ಹಣದಲ್ಲಿ ಪೊಲೀಸರು ಏನಾದ್ರೂ ಉಡಾಯಿಸಿದ್ರ? ಕದ್ದವರಿಂದ ವಸೂಲಿ ಮಾಡಿದ ಹಣ ಮಾಯ ಆಗೋಯ್ತಾ? ಏನಾಯ್ತು ಗೊತ್ತಿಲ್ಲ. ಈಗ ಅದಕ್ಕೊಂದು ತನಿಖೆ ಆಗಬೇಕೇನೋ. ಆಲ್ರೆಡಿ SIT ತನಿಖೆ ನಡೀತಾ ಇದೆ. ಹುಂಡಿ ಕಾಸನ್ನ ಯಾರೆಲ್ಲ ಹೇಗೆಲ್ಲ ಕದ್ರು ಅಂತ. ಅದು ನಾನು ಆರಂಭದಲ್ಲಿ ಹೇಳದಂಗೆ ನಿಷ್ಪಕ್ಷಪಾತವಾದಂತಹ ತನಿಖೆ ನಡೀತಾ ಇಲ್ಲ ಅನ್ನೋದಕ್ಕೆ ಚಂಪತ್ ರಾಯ್ ಅನ್ನುವಂತಹ ಮೇನ್ ಕಿಂಗ್ ಪಿನ್ ಆಗಿರಬಹುದಾದಂತಹ ಆ ವ್ಯಕ್ತಿಯನ್ನ ಸುಮ್ಮನೆ ರಾಜೀನಾಮೆ ಕೊಟ್ಟು ತಲೆ ಮರೆಸ್ಕೊಂಡು ಹೋಗ್ಬಿಡು ಅನ್ನೋ ರೀತಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ಬಿಕಾಸ್ ಈಸ್ ಫ್ರಮ್ RSS ಅನ್ನೋ ವ್ಯಕ್ತಿ. ಅದೊಂದೇ ಕಾರಣ ಆಗಿದ್ದಿದ್ರೆ, RSS ಹಿನ್ನೆಲೆ ಮಾತ್ರ ಆಗಿದ್ದಿದ್ರೆ ಸಹ ಆತನ ಮೇಲೆ ಏನಾದ್ರೂ ಕ್ರಮ ಆಗಿರೋದೇನೋ. ಬಟ್ ಆತ ಡಬಲ್ ಇಂಜನ್ ವ್ಯಕ್ತಿ. ಏನು ಡಬಲ್ ಇಂಜನ್? RSS ಹೌದು, ಬ್ರಾಹ್ಮಣ ಬೇರೆ. ಸೊ ಅಲ್ಲಿಗೆ ಅವನ ಮೇಲೆ ಕ್ರಮ ಕೈಗೊಳ್ಳೋದು ಸಾಧ್ಯನೇ ಇಲ್ಲ. ಮರ್ಯಾದೆಯಿಂದ ಕರೆದು ರಾಜ ಮರ್ಯಾದೆಯಿಂದ ಮೀಟಿಂಗ್ ಅಲ್ಲಿ ಕೂರಿಸ್ಕೊಂಡು ರಾಜೀನಾಮೆ ಕೊಡಿಸ್ಕೊಂಡು ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಆ ವ್ಯಕ್ತಿ ಪುಣ್ಯಾತ್ಮ, ಸಿಕ್ಕಾಪಟ್ಟೆ ಸೇವೆ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ತ್ಯಾಗ ಮಾಡಿದ್ದಾರೆ ಅಂತೆಲ್ಲ ಹೊಗಳಿ ಅವನನ್ನ ನೆಮ್ಮದಿಯಾಗಿರೋದು ಬಿಟ್ಬಿಟ್ಟಿದ್ದಾರೆ. ಹೋದ ನೆಮ್ಮದಿಯಾಗಿ. FIR ಅಲ್ಲಿ ಅವನ ಹೆಸರಿಲ್ಲ. SIT ಕೊಟ್ಟಿರೋ ಮಧ್ಯಂತರ ವರದಿಯಲ್ಲಿ ಟ್ರಸ್ಟ್ ಅಲ್ಲಿ ಅಷ್ಟು ದೊಡ್ಡ ಕಳ್ಳತನ ಆಗಿದೆ. SITಯ ಇಂಟ್ರಿಮ್ ರಿಪೋರ್ಟ್ ನಲ್ಲಿ ಮಧ್ಯಂತರ ವರದಿಯಲ್ಲಿ ಆ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಹೆಸರಿಲ್ಲ, ಚಂಪತ್ ರಾಯ್ ಹೆಸರಿಲ್ಲ. ಯೋಚನೆ ಮಾಡಿ ಎಷ್ಟು ನಿಷ್ಪಕ್ಷಪಾತವಾಗಿ ಈ ತನಿಖೆ ನಡೀತಾ ಇದೆ. ಯಾರನ್ನ ರಕ್ಷಣೆ ಮಾಡ್ತಿದ್ದಾರೆ? ಕಳ್ಳರನ್ನ ಹಿಡಿಯೋದಕ್ಕೆ SIT ಮಾಡಿಲ್ಲ ಅಲ್ಲಿ. ಯಾರನ್ನೋ ಬಚಾವ್ ಮಾಡೋದಕ್ಕೆ SIT ಮಾಡಿದ್ದಾರೆ. ಸಣ್ಣ ಪುಟ್ಟ ಮೀನುಗಳನ್ನ ಮಾತ್ರ ಹಿಡ್ದಾಕೊಂಡು ಅವ್ರನ್ನ ರುಬ್ಬಿ ಅವ್ರ ಹತ್ರ ಎಲ್ಲ ಆಸ್ತಿ ಕಬಳಿಸ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ, ಕಿತ್ಕೊಳ್ತಾರೆ, ಏನೇನೋ ಮಾಡ್ತಾರೆ. ಹಾಗಂತ ಈ ಸಣ್ಣ ಪುಟ್ಟ ಮೀನುಗಳೇನು ಅಮಾಯಕ ಮೀನುಗಳೇನಲ್ಲ, ಎಲ್ಲ ಪಾಲುದಾರರೇ. ಆದ್ರೆ ದೊಡ್ಡ ದೊಡ್ಡ ಪಾಲುದಾರರನ್ನ ಬಿಟ್ಟು, ಯಾಕಂದ್ರೆ ಇದು ಸರ್ಕಾರದ ಲೆವೆಲ್ ಅಲ್ಲಿ ಸಪೋರ್ಟ್ ಇಲ್ಲದೆ, ಟ್ರಸ್ಟಿಗಳ ಲೆವೆಲ್ ಅಲ್ಲಿ ಸಪೋರ್ಟ್ ಇಲ್ಲದೆ, ಟ್ರಸ್ಟಿಗಳಿಗೆ ಇನ್ಚಾರ್ಜ್ ಆಗಿರುವಂತಹ ಪ್ರಧಾನ ಕಾರ್ಯದರ್ಶಿಯ ಸಪೋರ್ಟ್ ಇಲ್ಲದೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಚಂಪತ್ ರಾಯ್ ಡ್ರೈವರ್ ಹತ್ರ ಹುಂಡಿಗಳ ಬೀಗ ಹೇಗೆ ಬರುತ್ತೆ? ಬೀಗದ ಕೈ ಸಾಧ್ಯನೇ ಇಲ್ಲ. ಬೇರೆ ದೊಡ್ಡ ದೊಡ್ಡ ತಲೆಗಳ ಆಶೀರ್ವಾದ ಇಲ್ಲದೆ ಹೋದ್ರೆ, ಅದರಲ್ಲೂ ಚಂಪತ್ ರಾಯ್ ಸಹಕಾರ ಇಲ್ಲದೆ ಹೋದ್ರೆ ಹೇಗೆ ಸಾಧ್ಯ? ಈ ಪ್ರಶ್ನೆ ಬಂದೇ ಬರುತ್ತೆ. ಬಟ್ ನೋ, ಚಂಪತ್ ರಾಯ್ನ ಏನಿಲ್ಲ, ನೀವು ರಾಜೀನಾಮೆ ಕೊಟ್ಟು ಹೋಗ್ಬಿಡಿ, ನೀವು RSS ಬ್ರಾಹ್ಮಣರು ಬೇರೆ, ನಿಮ್ಮನ್ನೆಲ್ಲ ನಾವು ಹಿಡ್ಕೊಳಕ್ಕಾಗತ್ತ? ನಿಮ್ಮ ಹೆಸರು ಎಲ್ಲೂ ಬರಲ್ಲ ಅನ್ನೋ ರೀತಿಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಇನ್ನು SIT ಅಲ್ಲಿ ಈಗ ಆಗಿರುವಂತಹ ಬೆಳವಣಿಗೆ ಏನು? ಅದೇ 8 ಜನರನ್ನ ಇಟ್ಕೊಂಡೇ ತನಿಖೆಯನ್ನ ಮಾಡ್ತಿದ್ದಾರೆ. ಹೊಸದಾಗಿ ಏನನ್ನೂ ಸಾಧಿಸಿಲ್ಲ. ಆ 8 ಜನರನ್ನ ಅರೆಸ್ಟ್ ಮಾಡಿದ್ರು, CCTV ಚೆಕ್ ಮಾಡಿದ್ರು. 35-36 ದಿನಗಳಲ್ಲಿ 70ಕ್ಕೂ ಹೆಚ್ಚು ಬಾರಿ ಹಣವನ್ನ ಜೇಬಿಗೆ ಇಳಿಸ್ಕೊಳ್ತಿರೋದು, ಪ್ಯಾಂಟ್ ಒಳಗೆ ಇಳಿಸ್ಕೊಳ್ತಾ ಇರೋದು, ಇನ್ನೆಲ್ಲ ಇಳಿಸ್ಕೊಳ್ತಾ ಇರೋದೆಲ್ಲ CCTV ಅಲ್ಲಿ ಸೆರೆಯಾಗಿದೆ. ಅದನ್ನ ಇಟ್ಕೊಂಡು ಅದರ ಆಧಾರದ ಮೇಲೆನೆ ಈ 8 ಜನರನ್ನೇ ರುಬ್ತಾ ಇದ್ದಾರೆ. ಅದನ್ನು ಬಿಟ್ಟು ಟ್ರಸ್ಟಿಗಳನ್ನ ಯಾರನ್ನೂ ಮುಟ್ಟಿಲ್ಲ. ಮ್ಯಾಕ್ಸಿಮಮ್ ರಾಜೀನಾಮೆ ಕೊಟ್ಟು ಹೋಗ್ಬೋದು ಅನ್ನೋ ರೀತಿ ಮಾಡಿಟ್ಟಿದ್ದಾರೆ. ಸೊ ನೋ ಡೆವಲಪ್ಮೆಂಟ್, ಏನು ಹೆಚ್ಚಿಗೆ ಡೆವಲಪ್ಮೆಂಟ್ ಆಗೇ ಇಲ್ಲ. 8 ಜನರನ್ನ ಇಟ್ಕೊಂಡು ಸೀರಿಯಲ್ ತರ, TV ಸೀರಿಯಲ್ ತರ ಏನಾಗಿರಬಹುದು ಅಂತ ಒಂದೊಂದು ದಿನ ಹೊಸದಾಗಿ ಹೊರಗಡೆ ಬಿಡ್ತಿದ್ದಾರೆ. ಹೇಗೆ ಕದ್ರು, ಒಂದಿನ CCTV ಕತೆ, ಇನ್ನೊಂದಿನ ಬ್ಯಾಂಕ್ಗೆ ಬಂಡಲ್ ಕಟ್ಟಬೇಕಾದ್ರೆ ನೋಟುಗಳನ್ನ ಎಕ್ಸ್ಟ್ರಾ ನೋಟ್ ಹಾಕೋದು. ಒಂದು ಬಂಡಲ್ ಅಲ್ಲಿ 100 ನೋಟ್ ಇರಬೇಕು ಅಂದ್ರೆ 130, 125 ನೋಟುಗಳನ್ನ ಹಾಕೋದು. ಬ್ಯಾಂಕ್ಗೆ ಹೋದಾಗ ಅಲ್ಲಿ ಬ್ಯಾಂಕ್ ಅಲ್ಲಿ ಒಬ್ಬನನ್ನು ಸೆಟ್ಟಿಂಗ್ ಮಾಡಿಟ್ಟಿದ್ರು, ಆ ಹೆಚ್ಚುವರಿ ನೋಟುಗಳನ್ನ ತೆಗೆದು 100 ನೋಟು ಅಂತ ಡೆಪಾಸಿಟ್ ಮಾಡೋದು. ಆ 25-30 ನೋಟು ಆಮೇಲೆ ಬ್ಯಾಂಕಿಂದ ಹೊರಗಡೆ ಬರುತ್ತೆ, ಇವರಲ್ಲಿ ಹಂಚಿಕೆ ಆಗತ್ತೆ. ಈ ತರದ್ದೊಂದು ಸ್ಕೀಮು. ಇನ್ನೊಂದು ಕಡೆ ಚಿನ್ನ ಬೆಳ್ಳಿ ಹಾಕುವವರ ಹತ್ರ ಹೋಗಿ ಫೇಕ್ ಡೂಪ್ಲಿಕೇಟ್ ರಿಸಿಪ್ಟ್ಗಳನ್ನ ಕೊಡೋದು. ಇವರದೇ ಒಂದು ಸ್ಕ್ಯಾನರ್ ಮಾಡಿಟ್ಬಿಟ್ಟಿದ್ರಂತೆ. ಇವ್ರ ಅಕೌಂಟ್ಗೆ ದುಡ್ಡು ಬರೋ ರೀತಿಯಲ್ಲಿ ಸ್ಕ್ಯಾನರ್, ದೇವಸ್ಥಾನದ ಹೆಸರಲ್ಲಿ ಒಂದು ಸ್ಕ್ಯಾನರು. ಈ ಸ್ಕ್ಯಾನರ್ UPI ಅಲ್ಲಿ ಪಾಪ ಭಕ್ತ ಅನ್ಸ್ಕೊಂಡವ್ರು ಹೋಗಿ ಅಲ್ಲಿ UPI ಸ್ಕ್ಯಾನ್ ಮಾಡಿದ ತಕ್ಷಣ ಅದು ಹೋಯ್ತು. ಆ ಭಕ್ತನ ಪ್ರಕಾರ ಅದು ದೇವಸ್ಥಾನಕ್ಕೆ ಹೋಯ್ತು, ಬಟ್ ಇವ್ರ ಅಕೌಂಟ್ ದುಡ್ಡು ಬಿದ್ದಿರುತ್ತೆ. ಹೀಗೆ UPI ಸ್ಕ್ಯಾನರ್ ಇಟ್ಕೊಂಡು ಫ್ರಾಡು, ಮತ್ತೆ ಈ ಒಡವೆಗಳು ಅದು ಇದು ಕೊಟ್ಟಾಗ ಡೂಪ್ಲಿಕೇಟ್ ರಿಸಿಪ್ಟ್ಗಳನ್ನ ಕೊಡೋದು. ಇವರೇ
ಒಂದು ರಿಸಿಪ್ಟ್ ಬುಕ್, ಟ್ರಸ್ಟ್ ರಿಸಿಪ್ಟ್ ಬುಕ್ ಅಲ್ಲ, ಇವ್ರದೇ ಒಂದು ಫೇಕ್ ರಿಸಿಪ್ಟ್ ಬುಕ್ ಅನ್ನು ಮಾಡಿಕೊಂಡು ಆ ರಿಸಿಪ್ಟ್ ಕೊಡೋದು. ಭಕ್ತನ ಪ್ರಕಾರ ನನ್ನ ಹತ್ರ ರಿಸಿಪ್ಟ್ ಇದೆ ಅಂದ್ರೆ ನಾನು ನಾನು ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ಅಂತ. ಬಟ್ ಅದು ದೇವಸ್ಥಾನದ ಲೆಕ್ಕಕ್ಕೆ ಹೋಗಲ್ಲ, ಯಾಕಂದ್ರೆ ದೇವಸ್ಥಾನದ ರಿಸಿಪ್ಟ್ ಬುಕ್ ಅಲ್ಲ, ಅದಿಲ್ಲ, ಡೂಪ್ಲಿಕೇಟ್ ದೇವಸ್ಥಾನದ ಹೆಸರಲ್ಲಿ ಇವರೇ ಒಂದು ರಿಸಿಪ್ಟ್ ಬುಕ್ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ರು. ಸೊ ಹೀಗೆ ಧಾರಾವಾಹಿಯ ರೀತಿಯಲ್ಲಿ ಒಂದೊಂದು ದಿನ ಒಂದೊಂದು ವಿಚಾರವನ್ನ ಹೊರಗಡೆ ಇಡ್ತಿದ್ದಾರೆ SIT. ಆದ್ರೆ ಈ 8 ಜನರನ್ನ ದಾಟಿ ಇನ್ನು ಯಾರೆಲ್ಲ ಇದ್ದಾರೆ, ಹೇಗೆಲ್ಲ ಇದ್ದಾರೆ, ಯಾವ ಮಟ್ಟದ ದೊಡ್ಡ ಸ್ಕ್ಯಾಮ್ ಇದು, ಅದ್ರ ಬಗ್ಗೆ ಮಾತ್ರ SIT ಪಾಪ ಇಲ್ವೇ ಇಲ್ಲ. ಅದು ಅವರ ಮಧ್ಯಂತರ ವರದಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಚಂಪತ್ ರಾಯ್ ಹೆಸರು ಇಲ್ಲವೇ ಇಲ್ಲ. 9 ಪುಟಗಳ ಮಧ್ಯಂತರ ವರದಿ, ಅದರಲ್ಲಿ ಪ್ರಧಾನ ಕಾರ್ಯದರ್ಶಿ ಅಂತಲೂ ಸಹ ಇಲ್ಲೂ ಮೆನ್ಷನ್ ಆಗಿಲ್ಲ. ಬಟ್ ಆ ವ್ಯಕ್ತಿನೇ ಈ ಟ್ರಸ್ಟಿನ ಇನ್ಚಾರ್ಜ್, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಸೊ ಈ 2 ಡೆವಲಪ್ಮೆಂಟ್ಗಳು ಈಗ ರಾಮ ಮಂದಿರದ ಹುಂಡಿ ವಿಚಾರದಲ್ಲಿ ಆಗಿರೋದು. ಒಂದು, ಪೊಲೀಸರು ವಸೂಲಿ ಮಾಡಿದ್ರಲ್ಲ ಕಳ್ಳರಿಂದ, ಆ ಹಣದಲ್ಲಿ ಈಗ ಖೋತ ಆಗಿದೆ. ಆ ಹಣ ಎಲ್ಲೋಯ್ತೋ ಗೊತ್ತಿಲ್ಲ. 1.33 ಲಕ್ಷ ರೂಪಾಯಿ ನಾಪತ್ತೆ. ಅದು ಕಳ್ಳತನ ಆಯ್ತಾ, ಖುದ್ರ ಮಾಯ ಆಗೋಯ್ತಾ, ಹಂಚ್ಕೊಂಡು ತಿಂದ್ಬಿಟ್ರ ಗೊತ್ತಿಲ್ಲ. ಅದೊಂದಾದ್ರೆ SIT ಅಲ್ಲಿ ಆಗಿರೋ ಬೆಳವಣಿಗೆ ಏನೂ ಇಲ್ಲ, ಝೀರೋ ಬೆಳವಣಿಗೆ. ಅವತ್ತೇನಿತ್ತು ಇವತ್ತು ಅದೇ ಇದೆ ಅನ್ನೋದ್ರ ಬಗ್ಗೆ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.